ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ನಾವಿವಾಗ ಸುಮಾ ಭಟ್ ಅಮ್ಮನವರ ಮನೆಗೆ ಬಂದಿದ್ದೇವೆ. ಅವರು ಸೆರಾಕೆರೆಗೆ ಬಂದು ಒಂದು ಥೆರಪಿಯನ್ನು ಮಾಡ್ತಾ ಇದ್ರು, ಹಾಗೆ ಆ ಪ್ರಾಡಕ್ಟ್ಸನ್ನು ಕೂಡ ಬೈ ಮಾಡ್ಕೊಂಡಿದ್ರು. ಸೊ ಹಾಗಿದ್ರೆ ಅವ್ರ ಮನೆಯಲ್ಲಿ ಇವಾಗ ಯೂಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಜೊತೆನೇ ಕೇಳ್ಕೊಂಡು ಬರೋಣ. ಅಮ್ಮ ನಮಸ್ತೆ. ನಮಸ್ತೆ. ನೀವು ಸೆರಾಕೆರೆಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? 2.5 ತಿಂಗಳಿಂದ ಬರ್ತಾ ಇದ್ದೇನೆ. ಓಕೆ, ನೀವು ಸೆರಾಕೆರೆಗೆ ಬರೋ ಮುಂಚೆ ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ತುಂಬ ಪ್ರಾಬ್ಲಮ್ ಇತ್ತು. BP ಇತ್ತು, ಶುಗರ್ ಇತ್ತು, ಬೆನ್ನು ಇತ್ತು, ಸೊಂಟ ನೋವಿತ್ತು, ಕಾಲೆಲ್ಲ ಒಂಥರ ನಮ್ನೆಸ್ ಬರೋದು ಶುಗರಿಗೋಸ್ಕರ. ಸ್ಪಾಂಡಿಲೈಟಿಸು ತುಂಬ ನೋವಿತ್ತು ನನಗೆ. ಹಾಂ, ಸೆರಾಕೆರೆಗೆ ಬಂದ ನಂತರ ನಿಮ್ಮ ಯಾವೆಲ್ಲ ಪ್ರಾಬ್ಲಮ್ಸ್ ಕ್ಯೂರ್ ಆಯಿತು? ಸ್ಪಾಂಡಿಲೈಟಿಸು 70% ಮೇಲೆ ಕಮ್ಮಿ ಆಗಿದೆ. ಹಾಂ, BP ನಾರ್ಮಲ್ ಇದೆ. ಶುಗರು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಕಾಲು ನೋವು ಒಂದು ಸ್ವಲ್ಪ ಇರುತ್ತೆ ಒಮ್ಮೊಮ್ಮೆ ಏನೂ ಇರಲ್ಲ ಹಾಗೆ. ಮತ್ತು ಗ್ಯಾಸ್ಟ್ರಿಕ್ ತುಂಬಾ ಕಮ್ಮಿ ಆಗಿದೆ. ತುಂಬ ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ತುಂಬಾ ಕಮ್ಮಿ ಆಗಿದೆ. ಓಕೆ, ನೀವಿವಾಗ ಫುಡ್ ಥೆರಪಿಯನ್ನು ಕೂಡ ಮಾಡ್ತಾ ಇದ್ದೀರಾ? ಹೌದು. ಹಾಂ, ಕಾಲು ನೋವಿನ ಪ್ರಾಬ್ಲಮ್ಸಿಗೆ ಯಾವ ಥರ ಅನಿಸ್ತಾ ಇದೆ? ಒಮ್ಮೊಮ್ಮೆ ಕಮ್ಮಿ ಆಗುತ್ತೆ, ಒಮ್ಮೊಮ್ಮೆ ತುಂಬ ವಾಕ್ ಹೋಗಿ ಬಂದರೆ ಸ್ವಲ್ಪ ನೋವು ಬರುತ್ತೆ. ಮತ್ತು ಬಂದ ಮೇಲೆ ಒಂದ್ಸಲ ಫುಡ್ ಥೆರಪಿ ಮಾಡ್ತೇನೆ. ಹಾಂ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದೆ ಹೇಳಿದ್ರ. ಆಲ್ಕಲೈನ್ ವಾಟರ್ ಹೇಗೆ ಅನಿಸ್ತಾ ಇದೆ? ಆಲ್ಕಲೈನ್ ಡಿವೈಸ್ ಅನ್ನು ಕೂಡ ನೀವು ಒಂದು ಮನೆಗೆ ಹಾಕೊಂಡಿದ್ದೀವಿ. ಹೌದು, ಆಲ್ಕಲೈನ್ ವಾಟರು ತುಂಬ ಬೆನಿಫಿಟ್ ಇದೆ ನಮಗೆ. ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ. ಮತ್ತು ನಮಗೆ ಅನಿಸುತ್ತೆ ಕೆಲಸ ಮಾಡುವಾಗ ನಮ್ಮ ದೇಹದಲ್ಲಿ ಮಸಲ್ಸ್ ಆಗಲಿ ಬೋನ್ ಆಗಲಿ ಸ್ವಲ್ಪ ಗಟ್ಟಿ ಇದ್ದ ಹಾಗೆ ಅನಿಸುತ್ತೆ. ಇಲ್ಲದ್ರೆ ಮುಂಚೆ ಮಾಡ್ತಿರುವಾಗಲೇ ಕೈಕಾಲು ನೋವು, ಸುಸ್ತಾಗೋದು, ಸಾಕಾಗ್ತಿತ್ತು. ಈಗ ಹಾಗೇನು ಅನಿಸಲ್ಲ, ಚೆನ್ನಾಗಾಗುತ್ತೆ. ಮುಂಚೆಗಿಂತ ಎಷ್ಟೋ ವಾಸಿ ಈಗ. ನೀವು ಸೆರಾಕೆರೆಗೆ ಬಂದು ಥೆರಪಿಯನ್ನು ಮಾಡ್ತಾ ಇದ್ರ, ಅವಾಗಲೇ ಒಂದು ರಿಸಲ್ಟ್ ಅನ್ನು ಪಡ್ಕೊಂಡಿದ್ರ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರುವಂಥದ್ದು. ಹಾಗಿದ್ರೆ ನೀವು ಸೆರಾಕೆರೆ ಇವಾಗ ಬರ್ತಾ ಇದ್ರೂ ಈ ಒಂದು ಪ್ರಾಡಕ್ಟ್ಸ್ ಅನ್ನ ಮನೆಗೆ ಪರ್ಚೇಸ್ ಮಾಡ್ಕೊಳ್ಳುವಂತಹ ಪ್ಲಾನ್ ಅನ್ನ ಏನಕ್ಕೆ ಮಾಡಿದ್ರ? ಅದು ನನ್ನ ಹಸ್ಬೆಂಡಿಗೂ ಬೇಕಿತ್ತು. ಅವರಿಗೂ ಗ್ಯಾಸ್ಟ್ರಿಕ್ ತುಂಬ ಇದೆ, ಕಾಲು ನೋವಿದೆ. ಅವರಿಗೆ ಗಂಟಲ್ಲಿ ಇದು ನಿಗಮಿಟ್ಟು ಮಸಲ್ಸ್ ಹರಿದಿತ್ತು. ಅದ್ರದ್ದು 4 ತಿಂಗಳು ಬೆಲ್ಟ್ ಹಾಕಿದ್ರು ಹೋದ ವರ್ಷ. ಅವರಿಗೂ ಅದರಿಂದ ಬೆನಿಫಿಟ್ ಆಗೋದಾದರೆ ಆಗಲಿ ಅಂತ ಹೇಳಿ ಮ್ಯಾಟು ತಗೊಂಡ್ವಿ. ಹಾಗಾಗಿ ಅವರು ಕೂಡ ಮನೆಯಲ್ಲೇ ಈಗ ಅಲ್ಲಿಗೆ 20 ದಿನ ಬಂದಿದ್ದಾರೆ. ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಜೋರಾಗಿ ಬೆನ್ನೋವು, ಹೊಟ್ಟೆ ನೋವು ಎಲ್ಲ ಶುರುವಾಯಿತು. ಈಗ ಮನೆಯಲ್ಲೇ ಬೆಡ್ ಮ್ಯಾಟ್ ಥೆರಪಿ, ಫುಡ್ಡು ಎಲ್ಲ ಮಾಡ್ತಾರೆ. ಅಪ್ಪ, ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇಂದ 20 ಡೇಸ್ ಇಂದ ಸೆರಾಕೆರೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರು. ಇಲ್ಲಿ ಥೆರಪಿಯನ್ನ ನೀವು ಇವಾಗ ಮನೆಯಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಮನೆಯಲ್ಲಿ ಅಲ್ಲಿ ಮಾಡುವಂತದ್ದನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಬೆಡ್ ಇದೇ ಮಾಡ್ತಿರೋದು. ಹೌದು. ಮತ್ತೆ ಫುಡ್ ಇದು ಮಾಡ್ತೇವೆ. ಮತ್ತೆ ನೀರು ಕಂಟಿನ್ಯೂಸ್ ಆಗಿ ಅದನ್ನೇ ಕುಡಿತೀವಿ ನಾವು. ಹೌದು, ಬೇರೆ ನೀರಿಗೆ ಯಾವ್ದು ಕುಡಿಯಲ್ಲ. ಕುಕ್ಕಿಂಗಿಗೂ ಅದೇ ನೀರನ್ನ ಯೂಸ್ ಮಾಡ್ತಾ ಅದೇ ಇದ್ದೀರಾ? ನೀರನ್ನೇ ಉಪಯೋಗ ಮಾಡ್ತೀವಿ. ಹೇಗೆ ಅನಿಸ್ತಾ ಇದೆ? ನಿಮ್ಮ ನಾರ್ಮಲ್ ವಾಟರ್ ಯೂಸ್ ಮಾಡೋದಕ್ಕೂ ಆಲ್ಕಲೈನ್ ವಾಟರ್ ಯೂಸ್ ಇದು ಮಾಡೋದಕ್ಕೂ? ಟೇಸ್ಟಿ ಇದೆ. ಇದು ಒಳ್ಳೇದು ಅಂತೇಳಿ ಅನಿಸ್ಬೋದು. ನಿಮ್ಮ ಹೆಲ್ತ್ ಅಲ್ಲಿ ಯಾವ ರೀತಿ ಚೇಂಜಸ್ ಕಾಣಿಸ್ತಾ ಇದೆ? ಹೆಲ್ತ್ ಅದೇ ಈಗ ಗ್ಯಾಸ್ಟ್ರಿಕ್ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಆದ್ರೆ ಪರವಾಗಿಲ್ಲ, ಟಾಲರೇಬಲ್. ಕುಡಿಲಿಕ್ಕೂ ಆಗುತ್ತೆ, ಜ್ಯೂಸ್ ಮಾಡಲಿಕ್ಕೂ ಆಗುತ್ತೆ, ಅಡಿಗೆಗೂ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ಕಿಗೆ ಇದು 4th ಲೆವೆಲ್ ನೀರು ಬೆಳಿಗ್ಗೆ ಮತ್ತು ಸಂಜೆ ಮಲಗೋಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ತುಂಬ ಕಮ್ಮಿ ಆಗುತ್ತೆ. ಮಾತ್ರೆ ತಗೊಳ್ಬೇಕು ನಮಗೆಲ್ಲ. 0 ಲೆವೆಲ್ ನೀರು ಕೂಡ ಕುಡಿತೀವಿ. ತುಂಬ ಬೆನಿಫಿಟ್ ಇದೆ ನೀರಿಂದ, ತುಂಬ ಬೆನಿಫಿಟ್ ಇದೆ. ನೋಡಿದ್ರು ಗ್ಯಾಸ್ಟ್ರಿಕ್, ಅದು ಕಾಲು ನೋವು, ಕೈ ನೋವು, ಬೆನ್ನು ನೋವು ಇದ್ದೇ ಇರ್ತಿತ್ತು. ಈಗ ಆಲ್ಕಲೈನ್ ಕುಡಿಯೋಕ್ಕೆ ಶುರು ಮಾಡಿ ಬೆಡ್ ಮ್ಯಾಟಲ್ಲಿ ಥೆರಪಿ ಕೂಡ ಮಾಡಿ, ಫುಟು ಮಾಡಿ ಎಲ್ಲ ಮಾಡೋದ್ರಿಂದ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ 60% ಮೇಲೆ ನಮಗೆ ನೋವು ಕಮ್ಮಿ ಆಗಿದೆ. ಇಲ್ಲಿ ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅನ್ನ ಹಾಕೊಂಡಿದ್ದೀರಾ, ಇದೇನಾದ್ರೂ ನಿಮಗೆ ವೇಸ್ಟ್ ಆಯ್ತು ಅಂತ ಯಾವತ್ತಾದ್ರೂ ಅನಿಸ್ತಾ? ಇಲ್ಲ, ವೇಸ್ಟ್ ಅಂತ ಅನಿಸಿಲ್ಲ. ನನಗೆ ಮಗಳು ಬರ್ತಾಳೆ, ಮೊಮ್ಮಕ್ಕಳು ಬರ್ತಾರೆ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಮನೆಗೆ ಬರೋದು 9 ಗಂಟೆ. ಬ್ಯುಸಿ ಲೈಫ್ ಅವರದ್ದು, ಯಾಂತ್ರಿಕ ಜೀವನ. ಇಲ್ಲಿ ಬಂದಾವಾಗ್ಲಾದ್ರೂ ಕೂಡ ಈ ಒಳ್ಳೆ ನೀರನ್ನು ಕುಡೀಲಿ,
ಬೆಡ್ ಮ್ಯಾಟು ಮಾಡಲಿ, ಫುಟ್ ಮಾಡಲಿ, ಎಲ್ಲ ಮಾಡಲಿ. ಇದ್ದಿದ್ದನ್ನು 4 ದಿನ ಇದ್ದರೂ ಪರವಾಗಿಲ್ಲ, ಅಷ್ಟೋ ದಿನ ಥೆರಪಿ ಮಾಡಿ ಹೋಗಲಿ, ಒಂಚೂರಾದರೂ ಸ್ವಲ್ಪ ಬೆನಿಫಿಟ್ ಸಿಕ್ಕತ್ತೆ ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ಕೊಂಡಿರೋದು. ಓಕೆ ಅಮ್ಮ, ಹೇಗೆ ಅನಿಸ್ತಾ ಇದೆ ಈ ಒಂದು ಥೆರಪಿಯನ್ನು ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಅಲ್ಲಿ ಅರ್ಧ ಗಂಟೆ ಯೂಸ್ ಮಾಡುವಾಗಲೇ ಒಂದು ಬೆಸ್ಟ್ ರಿಸಲ್ಟ್ ಪಡ್ಕೊಂಡಿರುವಂಥದ್ದು. ಇವಾಗ ಮನೆಯಲ್ಲಿ ಜಾಸ್ತಿ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಸೆರಕೆರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ. ಮನೆಯಲ್ಲಿ ಬೆಳಿಗ್ಗೆ 1 ಲೋಟ ಅರ್ಧ ಲೀಟ್ರ್ ನೀರು ಕುಡಿದು ಥೆರಪಿ ಮಾಡಿ ಆದ ಮೇಲೆ ಮತ್ತೆ ಅರ್ಧ ಲೀಟ್ರ್ ನೀರು ಕುಡಿತೇನೆ. ತುಂಬ ಬೆವರುತ್ತೆ, ಮೈ ಹಗೂರ ಆಗುತ್ತೆ, ಕೆಲಸ ಮಾಡಲಿಕ್ಕೂ ಕೂಡ ಒಂಥರ ಹುಮ್ಮಸ್ಸು, ಹೌದು, ಬೇಜಾರಾಗಲ್ಲ, ಸುಸ್ತಾಗಲ್ಲ. ಹಾಗಾಗಿ ಈ ಥೆರಪಿಯಿಂದ ತುಂಬಾ ಉಪಯೋಗ ಇದೆ. ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಅಷ್ಟಂತೂ ಹೇಳ್ಬೋದು. ಮಾತ್ರೆ ತಗೊಳ್ಳೋದು ಬೇಡ, ಮೆಡಿಸಿನ್ ತಗೊಳ್ಳೋದು ಬೇಡ. ಇವಾಗ ವಿದೌಟ್ ಮೆಡಿಸಿನ್ ಲೈಫ್ ಹೇಗೆ ಅನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸೆರಕೆರಿಗೆ? ಪ್ರತಿಯೊಬ್ಬರು ಕೂಡ ಈ ಸೆರಾಕೇರಿನ ಥೆರಪಿಯನ್ನು ಪಡ್ಕೊಂಡು ಮಾತ್ರೆ ಔಷಧಿ ಯಾವುದೂ ಇಲ್ಲದೆ ತಮ್ಮ ಆರೋಗ್ಯನ ತಾವೇ ಕಾಪಾಡಿಕೊಳ್ಬೇಕು. ಹೇಳಿದಾಗೆ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಮಗೆ ನಾವೇ ಡಾಕ್ಟ್ರಾಗಿ ಇದ್ದು ನಮ್ಮ ಆರೋಗ್ಯನ ನಾವೇ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತಲೇ ಹೇಳ್ತೀನಿ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಯಾಕಂದರೆ ಅವರು ಕೊಡ್ತಿದ್ದಾರೆ, ಅದು ಫ್ರೀಯಾಗಿ ಕೊಡ್ತಿದ್ದಾರೆ. ಮತ್ತು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಮಾತಾಡಿಸಿ ಮಾಡಿ ನಮ್ಮ ಮನೆ ಮಕ್ಕಳಿದ್ದ ಹಾಗೆ ಅದೇ ವಾತಾವರಣದಲ್ಲಿದ್ದ ಹಾಗೆ ಇರ್ತಾರೆ. ಹಾಗಾಗಿ ಕಾಯಿಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾ ಮನೆಯಲ್ಲಿ ಮಾಡಿದರೂ ದಿನ ಮಧ್ಯಾಹ್ನದ ಮೇಲೆ ಹೋಗಿ ಥೆರಪಿ ಮಾಡಿ ಬರ್ತೇನೆ. ನನಗೆ ಅಲ್ಲಿಗೆ ಹೋಗಿ ತುಂಬ ಖುಷಿಯಾಗುತ್ತೆ. ಒಂದು ದಿನವೂ ತಪ್ಪಿಸಿಲ್ಲ. ಹೌದು, ಥ್ಯಾಂಕ್ ಯು. ಧನ್ಯವಾದಗಳು.